ಬಗೆದಷ್ಟು ಬಯಲಾಗ್ತಾ ಇದೆ ಮೂಡಾದ ಕರ್ಮಕಾಂಡ. ಲೋಕಾಯುಕ್ತ ತನಿಖೆಗೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಒಂದು ದಾಖಲೆಯನ್ನ ಬಿಡುಗಡೆ ಮಾಡಿ ತನಿಖೆ ಸಾಗ್ತಾ ಇರುವಂತಹ ಹಾದಿ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಪಾರದರ್ಶಕ ತನಿಖೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಪ್ರಶ್ನಾರ್ಥಕ ಚಿಹ್ನೆ ಹುಟ್ಟುವಂತೆ ಮಾಡ್ತಾ ಇದೆ ಇವರು ಬಿಡುಗಡೆ ಮಾಡಿರುವಂತಹ ಒಂದು ಡಾಕ್ಯುಮೆಂಟ್. ಏನ್ ಡಾಕ್ಯುಮೆಂಟು, ಏನ್ ಆರೋಪ, ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಬಗೆದಷ್ಟು ಬಯಲಾಗ್ತಿದೆ ಮೂಡಾ ಹಗರಣ. ಮೈಸೂರು ಲೋಕಾಯುಕ್ತಕ್ಕೆ ಮೊದಲೇ ಗೊತ್ತಿತ್ತ? ಸರ್ಚ್ ವಾರೆಂಟ್ ವಾಪಸ್ ಪಡೆದಿದ್ದ ಲೋಕಾಯುಕ್ತ. ದೂರುದಾರ ಸ್ನೇಹಮಯಿ ಕೃಷ್ಣ ದಾಖಲೆ ರಿಲೀಸ್. ಮೈಸೂರು ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಿದೆ. ಮೂಡಾದಲ್ಲಿನ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆರೋಪ ಸಂಬಂಧ ಮತ್ತೊಂದು ಮಹತ್ವದ ದಾಖಲೆಯನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಬಿಡುಗಡೆ ಮಾಡಿದ್ದಾರೆ. ಮೂಡಾದಿಂದ ಅಕ್ರಮವಾಗಿ ದಾಖಲೆಗಳನ್ನು ತೆಗೆದುಕೊಂಡು ಹೋದ ಆರೋಪಕ್ಕೆ ಪೂರಕವಾದ ಸಾಕ್ಷ್ಯ ಸಿಕ್ಕಿದೆ. ಈ ಹಿಂದೆಯೇ 50-50 ಅಕ್ರಮದ ಬಗ್ಗೆ ತನಿಖೆಗೆ ಮೈಸೂರು ಲೋಕಾಯುಕ್ತ ಮುಂದಾಗಿತ್ತು. ಕೇಂದ್ರ ಕಚೇರಿಯಿಂದ ಮೂಡಾ ಸರ್ಚ್ ವಾರೆಂಟ್ ಕೂಡ ಜಾರಿಯಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಮೂಡಾ ಸರ್ಚ್ ವಾರೆಂಟ್ ವಾಪಸ್ ಪಡೆಯಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ಸರ್ಚ್ ವಾರೆಂಟ್ ಹಿಂದಕ್ಕೆ ಪಡೆದಿದೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಅಕ್ರಮವಾಗಿ ಕಡತ ವಶಕ್ಕೆ ಪಡೆದಿದ್ದಾರೆ. ಸಚಿವ ಭೈರತಿ ಸುರೇಶ್ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಸ್ನೇಹಮಯಿ ಕೃಷ್ಣ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಖುದ್ದು ಮೈಸೂರು ಲೋಕಾಯುಕ್ತ ಕಚೇರಿಗೆ ತೆರಳಿ ಮತ್ತೊಮ್ಮೆ ದೂರು ಕೊಟ್ಟಿದ್ದಾರೆ. $145ಕ್ಕೂ ಹೆಚ್ಚು ದಾಖಲೆ ಹೊತ್ತೊಯ್ದಿದ್ದಾರೆ. ಭೈರತಿ ಸುರೇಶ್ ವಿರುದ್ಧ ಗಂಭೀರ ಆರೋಪ. ಇನ್ನು ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ನನ್ನ ಗಮನಕ್ಕೆ ಬರೋದಕ್ಕೆ ಮೊದಲೇ ಮೈಸೂರು ಲೋಕಾಯುಕ್ತಕ್ಕೆ ಗೊತ್ತಿತ್ತು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ. ದಾಖಲೆ ಕಲೆ ಹಾಕಿದ್ದ ಮೈಸೂರು ಲೋಕಾಯುಕ್ತ ಸ್ವಯಂ ದಾಳಿಗೆ ಅನುಮತಿ ಕೇಳಿ ಪತ್ರ ಬರೆದಿದ್ದಾರೆ. 6/6/2024 ಬರೆದ ಕಚೇರಿ ಟಿಪ್ಪಣಿ ಕೂಡ ಲಭ್ಯವಾಗಿದೆ. ಈ ಪ್ರಕಾರ ಲೋಕಾಯುಕ್ತ 28/6/2024 ಮೂಡಾ ಮೇಲೆ ದಾಳಿಗೆ ಸರ್ಚ್ ವಾರೆಂಟ್ ಕೂಡ ಕೊಟ್ಟಿದ್ದಾರೆ. ಆದರೆ ಲೋಕಾ ದಾಳಿಗೆ ಒಂದು ದಿನ ಮುಂಚಿತವಾಗಿ ಮೂಡಾದಿಂದ ದಾಖಲೆ ಹೊತ್ತೊಯ್ಯಲಾಗಿದೆ. ಸಚಿವ ಭೈರತಿ ಸುರೇಶ್, ವೆಂಕಟಾಚಲಪತಿ ಇಬ್ಬರು 145ಕ್ಕೂ ಹೆಚ್ಚು ದಾಖಲೆ ತೆಗೆದುಕೊಂಡು ಹೋಗಿದ್ದಾರೆ. ಹೀಗಾಗಿ ಆರೋಪಿಗಳನ್ನು ಬಂಧಿಸಿ ಕ್ರಮ ವಹಿಸಬೇಕು ಎಂದು ಸ್ನೇಹಮಯಿ ಕೃಷ್ಣ ಒತ್ತಾಯಿಸಿದ್ದಾರೆ. ಆದರೆ ಈ ವಿಚಾರ ನನಗೆ ಅನುಮಾನ ಪ್ರಕಾರ ಈ ಮಾಹಿತಿಯನ್ನ ಸಚಿವರಾದ ಭೈರತಿ ಸುರೇಶ್ಗೆ ತಿಳಿಸಿದ್ರಿಂದ ಅವರು ತಮ್ಮ ಅಧಿಕಾರಿಗಳ ಮೂಲಕ ಕಡತಗಳನ್ನು ವಶಪಡಿಸಿಕೊಳ್ಳಲು ಇಲ್ಲಿ ಸ್ಪಷ್ಟವಾಗಿ ಕಂಡುಬರ್ತದೆ. ಕಡತಗಳನ್ನು ವಶಪಡಿಸಿಕೊಳ್ಳೋ ಹಿನ್ನೆಲೆಯಲ್ಲಿ ಲೋಕಾಯುಕ್ತರ ವಿಚಾರ ಪ್ರಕರಣ ಮುಕ್ತಾಯ ಮಾಡೋರು ಕೂಡ ಸಾಕಷ್ಟು ಅನುಮಾನಕ್ಕೆ ಬರ್ತದೆ. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ನಾನು ಲೋಕಾಯುಕ್ತ ಎಸ್ ಪಿ ಅವರಿಗೆ ಒಂದು ಮನವಿಯನ್ನು ಬರ್ಕೊಡ್ತಾ ಇದ್ದೀನಿ. ಒಟ್ನಲ್ಲಿ ಇವತ್ತು ಬಿಡುಗಡೆಯಾಗಿರುವ ಈ ದಾಖಲೆ ಲೋಕಾಯುಕ್ತ ತನಿಖೆಯ ನಿಷ್ಪಕ್ಷಪಾತತೆ ಮೇಲೆ ಮತ್ತಷ್ಟು ಅನುಮಾನ ಮೂಡಿಸಿದೆ. ಹಗರಣ ಬೆಳಕಿಗೆ ಬರುವ ಮುನ್ನವೇ ಲೋಕಾಯುಕ್ತಕ್ಕೆ ಮಾಹಿತಿ ಇದ್ರೂ ಯಾಕೆ ಸುಮ್ಮನಿತ್ತು ಎಂಬುದೇ ಈಗಿರುವ ಪ್ರಶ್ನೆ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.